ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಡ್ತಿರುವಂತ ವಿಡಿಯೋ ತುಂಬಾ ಕ್ರೇಜಿ ಅಂದ್ರೆ ಕ್ರೇಜಿ ಆಗಿರುತ್ತೆ. ಆ ಇವತ್ತು ಇಬ್ರು ಫ್ರೆಂಡ್ಸ್ ಸಹ ಕರ್ಕೊಂಡು ಹೋಗ್ತಿದ್ದೀನಿ. ನಾವು ಈ ವಿಡಿಯೋಲಿ ಏನು ಮಾಡ್ತಿದೀವಿ ಅಂತ ನೀವು ತಿಳ್ಕೋಬೇಕು ಅಂದ್ರೆ ಫುಲ್ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ತುಂಬಾ ಕ್ರೇಜಿ ಅಂದ್ರೆ ಕ್ರೇಜಿ ಆಗಿರುತ್ತೆ. ಇವಾಗಾದರೆ ಇಲ್ಲಿಂದ ಬಿಡ್ತಿದ್ದೀವಿ. ನಾವು ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ಇವನು ಹಾಯ್, ಇನ್ನೊಬ್ಬ ಮನೆಗೆ ಹೋಗಿದ್ದಾನೆ ಬರ್ತಿದ್ದಾನೆ. ಹೋಗ್ಬೇಕಾಗಿರೋ ವಸ್ತುಗಳೆಲ್ಲ ಪ್ಯಾಕಿಂಗ್ ಆಗಿದೆ. ಗಾಯ್ಸ್, ನಮಗೂ ಗೊತ್ತಿಲ್ಲ. ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ಹೊಸ ಪ್ಲೇಸು, ನನಗೂ ಗೊತ್ತಿಲ್ಲ ಏನಾಯ್ತು ಅಂತ. ಇವನು ಒಳ್ಳೆ ಪ್ಲೇಸ್ ಐತೆ ಅಂತ ಹೇಳ್ದ. ಬಟ್ ಅಲ್ಲಿ ಇನ್ನೂ ಏನೋ ದೆವ್ವಗಳು ಅದು ಇದು ಎಲ್ಲ ಕಥೆಗಳು ಹೇಳ್ದ. ಬಟ್ ನಮಗೇನು ಗೊತ್ತಿಲ್ಲ. ಮೈನು ಅಲ್ಲಿ ಹೋಗೋದೇ ಥ್ರಿಲ್ಲು ನಮಗೆ. ಗೈಸ್, ಇವಾಗಾದರೆ ಬಿಡ್ತಿದ್ದೀವಿ. ಇನ್ನು ಆ ಪ್ಲೇಸ್ಗೆ ಹೋಗಿ ಮಿಕ್ಕಿತ್ತೆಲ್ಲ ತೋರಿಸ್ತೀವಿ ಗೈಸ್. ಇವನೇ ಮನೋಜ್, ಇನ್ನೊಬ್ಬ ಅಂತ ಹೇಳಿದ್ನಲ್ಲ, ಈಗ ಇವನೇ ಮನೋಜ್. ಜ್ಯೂಸ್ ಬೇಕಂದ್ಬಿಟ್ಟು ಇಲ್ಲಿ ನಿಲ್ಲಿಸ್ತಿದ್ದಾನೆ. 20 ರೂಪಾಯಿ ಕೊಟ್ಬಿಟ್ಟು ಒಂದು ಜ್ಯೂಸ್ ತಂದ್ಬಿಡೋಗ, ನಾನು ಕಾಸು ಖಾಲಿ. ಊರು ಬಿಟ್ವಿ, ಕಾಡು ಬಂದಿದೆ ಇವಾಗ ಈ ಕಾಡಿಂದ ಒಂದು 2 ಕಿಲೋಮೀಟ್ರ್ ಹೋದ್ರೆ ಇವಾಗ ಆ ಪ್ಲೇಸ್ ಬರೋದು. ಆ ಕಾಡು ಒಳಗಡೆ ಆದರೆ ಹೋಗ್ತಿದ್ವಿ. ಇಲ್ಲಿಂದ ಅಲ್ಲಿ ಪ್ಲೇಸ್ವರೆಗೂ ಇನ್ನೊಂದು 1/2 ಕಿಲೋಮೀಟ್ರ್ ಐತೆ. ರೋಡ್ ಇದೇ ಥರ ಐತೆ, ಫುಲ್ಲು ಗುಣಿಬಿಟ್ಟೆ. ಇದಾದರೆ ಫುಲ್ಲು ಪೂರ್ತಿ ಕಾಡು. ಟಚ್ ದಿಗ್ರಕೇರ ಇದ್ಯಾವುದು ಚಾಕು? ಯಾವನಾದ್ರು ಪೊಲೀಸ್ ಏನಾದ್ರು ಬಂದರೆ ಇವ್ರು ಏನೋ ಮಾಡಕ್ಕೆ ಬಂದರು ಅನ್ಕೊಂತಾರಲ್ಲ, ಇಂಥ ಚಾಕುಗಳೆಲ್ಲ ತಂದರೆ. ಇವಾಗಾದ್ರೆ ಎಲ್ಲ ಸೌದೆ ನುಡ್ತಿದ್ವಿ. ಈಗ ಈ ತರ ಸಿಗೋ ಪೇಪರ್ ಅವು ಇವೆಲ್ಲ ತಗೊಂತಿದೀವಿ. ಸಿಕ್ಕಿರೋ ಪೇಪರ್ ಪೆನ್ಸ್ ಎಲ್ಲ ತಗೊಂತಿದೀವಿ. ಇವಾಗ ಯೂಸ್ ಮಾಡ್ತಿರೋದು ಇದೇ ಟಾಸ್ಟ್ ಚಿಕ್ಕದು. ಇಷ್ಟೊತ್ತು ಇದೇನೆ ಯೂಸ್ ಮಾಡಿತ್ತು. ನೀರು ಎತ್ಕೊಂತಿದ್ದಾನೆ. ಏನಕ್ಕ ನೀರು ಐತಲ್ಲ ಆಲ್ರೆಡಿ. ನೀರು ಎಷ್ಟಿದ್ರೆ ಅಷ್ಟು ಒಳ್ಳೇದು ನಮ್ಗೆ, ಆಯ್ತಾ? ಕೆರೆ ನೀರು ಎತ್ತಿದ್ದಾನೆ. ಗಾಯ್ಸ್, ಇನ್ನೇನು ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಪ್ಲೇಸ್ ನೋಡೋಕ್ಕಂತೂ ತುಂಬ ಸ್ವಲ್ಪ ಭಯಂಕರವಾಗೇ ಐತೆ. ಎಲ್ಲ ಕೊಡ್ತಾ ಇದೆಯಾ? ಚಿಕನ್ ಮಾತ್ರ ಕೊಡ್ತಾ ಇಲ್ಲ ನೀನು. ಬಾಣಲಿ, ಈರುಳ್ಳಿ, ಬೆಳ್ಳುಳ್ಳಿ, ವಾಟ್ರು. ಇನ್ನೊಂದು ನಮ್ಮ ಶೆಫ್ ನೋಡಿ, ನಮ್ಮ ಶೆಫ್ ಎಲ್ಲ ರೆಡಿ ಮಾಡ್ತಾವನೆ. ಚಿಕನ್ನು ಎಷ್ಟು ಕೆ ಜಿ ಆಯ್ತಾ? 1.5 ಕೆ ಜಿ ಚಿಕನ್ನು. 3 ಇದ್ದೀವಿ. ಅಂಟೆಸ್ ಪೀಸ್ ಹಾಕ್ತೀವಿ ಇವಾಗ. ಒಬ್ಬೊಬ್ರಿಗೆ ಅರ್ಧ ಕೆ ಜಿ ನೀಟೆಲ್ಲ ತಿನ್ಬೇಕು ಇವಾಗ. ಫ್ರೆಂಡ್ಸ್, ಇವತ್ತು ನಾವು ಮಾಡಕ್ಕೆ ಹೋಗ್ತಿರೋದು ಗ್ರೀನ್ ಚಿಲ್ಲಿ. ಅಲ್ಲಿ ಲೇಟ್ ಆಗ್ತಿರೋ ವಿಡಿಯೋ ಮಾಡ್ತೀವಿ ಗಾಯ್ಸ್. ಮತ್ತೆ ಇವಾಗ ಕಬಾಬ್ ಥರ ಅಡುಗೆ ಏನು ಅಂದರೆ ಗ್ರೀನ್ ಚಿಲ್ಲಿ, ಬೆಳ್ಳುಳ್ಳಿ ಕಬಾಬ್ ಅನ್ನೋ ಥರ ಇವಾಗ ಗ್ರೀನ್ ಚಿಲ್ಲಿ ಗ್ರೇವಿ. ಒಂದು ಮೆಣಸಿನ್ಕಾಯಿ, ಕೊತ್ತಿಮೀರಿ, ಬೆಳ್ಳುಳ್ಳಿ, ಗೋಡಂಬಿ, ಇನ್ನೊಂದೇನೋ ಹಾಕಿದ್ವಿ ಮರ್ತೋಗಿ. ವೆಪನ್. ನಮ್ಮ ಬಟ್ರ್ ಮೇಂಟೈನ್ ಮಾಡ್ತಿರೋ ಚಾಕು ಇದು. ದೂಸರಾ ಮಾತಾಡಿದ್ರೆ ಇವತ್ತು ಮಡ್ರಾ ತರೋರು ಬ್ರೋ. ಗೈಸ್, ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇನ್ನು ಗ್ರೀನ್ ಚಿಲ್ಲಿ ಚಿಕನ್ ಮಾಡೋಣ ಅಂತ ಒಲೆ ಅಂಟಿಸ್ತಿದ್ದೀವಿ. ಟೈಮು 11 ಗಂಟೆ ಮೇಲೆ ಆಗೋಗಿದೆ. ಟೈಮ್ 11:10 ಇನ್ನು ಇವಾಗ ಒಲೆ ಅಂಟಿಸ್ತಿದ್ದೀವಿ. ಗಾಯ್ಸ್, ಇನ್ನೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನೇನು ಇಲ್ಲಿ ನೋಡ್ಬೋದು ನೀವು, ಒಲೆ ಎಲ್ಲ ಅಂಚಾಗಿದೆ. ನಮ್ಮ ಬಾಣ್ಲಿ ನಮ್ದು ನೋಡಿದ್ರೆ ಬಾಣ್ಲಿ ಎತ್ಕೊಂಡ್ಬಂದಿದ್ದೀವಿ. ಆ ಬಾಣ್ಲಿ ತೂತೋಗ್ಬಿಟ್ಟೈತೆ. ಇಂಜಿನಿಯರು ನೋಡ್ಬೋದು ನೀವು. ಗಾಯ್ಸ್, ಇನ್ನೇನು ನಾವು ಚಿಲ್ಲಿ ಚಿಕನ್ ಮಾಡೋ ಪ್ರೊಸೆಸ್ಸು ಇನ್ನೇನು ಕೊನೆ ಬಂದಾಗಿದೆ. 3/4% ಆಗೈತೆ. ನೀವು ಇಲ್ಲಿ ನೋಡ್ಕೋಬೋದು. ಬೆಂಕಿ ಕಡೆ ನಾವೆಲ್ಲ ಕಾಣಿಸ್ತೈತೆ ಗೊತ್ತಿಲ್ಲ. 11:15 ಆಗೈತೆ. ಫ್ರೆಂಡ್ಸ್,
ಹಾಂ 11:30 ಆಗೈತಿ ಇವಾಗ. 11:30 ಬ್ಯಾಟ್ರಿ ನಾನು ಹಾಕ್ತಿಲ್ಲ ಗಾಯ್ಸ್. ಟೊಮೊಟೊ ಚಿಲ್ಲಿ ಚಿಕನ್ ಈಸ್ ರೆಡಿ. ಸಲಾಡ್ ಪ್ರಿಪೇರ್. ಇವಾಗ ಚಿಲ್ಲಿ ಚಿಕನ್ಗೆ ಸಲಾಡ್ ಪ್ರಿಪೇರ್ ಮಾಡ್ತಿದ್ದಾರೆ ನಮ್ಮ ಭಟ್ರು. ಸೌತೆಕಾಯಿ ಇಲ್ಲ ಸಲಾಡ್ ರೆಡಿ. ಸಲಾಡ್ ಅಲ್ಲಪ್ಪ, ಸಲಾಡ್. ಸಲಾಡ್ ರೆಡಿ. ಸಲಾಡ್ ಪ್ರವಾಸ ಬರ್ತಾನಂತ ಇವಾಗ. ನೋಡಿ ಫ್ರೆಂಡ್ಸ್, ಮನೋಜ್ ಅಂತ ಹೇಳ್ಬಿಟ್ಟು ನನ್ನ ಹೆಸರೇ. ಅದು ನಾನು ಮಾಡಿರೋ ಚಿಕನ್ನು. ಸರಿ ಟೇಸ್ಟ್ ಮಾಡೋಣ. ಫಸ್ಟು ಪ್ರಮೋದ್ ನೋಡಲಿ. ಟೇಸ್ಟ್ ನೋಡಿ ಹೇಳ ಪ್ರಮೋದ್. ಈಗಲೇ ಫ್ರೆಂಡ್ಸ್, ಚಿಕನ್ ಇದು ತುಂಬ ಸಾಫ್ಟಾಗೈತೆ, ಚೆನ್ನಾಗಿ ಮಾಡಿದ್ದಾನೆ. ವೈಟ್ ರೈಸು ಎಲ್ಲೂ ಸಿಗಲಿಲ್ಲ, ಇಲ್ಲಿ ಬಂದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎಗ್ ರೈಸ್ ಕಟ್ಸ್ಕೊಂಬಂದು. ವೈಟ್ ರೈಸ್ ಕೂಡ ಎಲ್ಲೂ ಸಿಗಲಿಲ್ಲ, ಎಗ್ ರೈಸ್ ಎಲ್ಲ ತಿಂತಿದ್ದೀವಿ. ಫಸ್ಟು ಚಿಕನ್ ಟೇಸ್ಟ್ ನೋಡೋಕ್ಕಣ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ರೈಸಿಗೆ ನೋಡೋಣ. ಗ್ರೇವಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಮನೋಜ್ ಚೆನ್ನಾಗಿ ಮಾಡವ್ರೆ. ಕೆಳಗಡೆ ಚೀಲ ಪಾಪ ನಿದ್ದೆ ಬರಲಿಲ್ಲ. ಕೆಳಗಡೆ ಚೀಲಗಳೆಲ್ಲ ಹಾಕ್ಕೊಂಡು ಗಾಯ್ಸ್, ಏನು ಸಮಯ 6:30 ಆಗಿದೆ. ನೀವು ಇಲ್ಲೆಲ್ಲ ನೋಡ್ಬೋದು ಪ್ಲೇಸು. ನೀವು ಮಾರ್ನಿಂಗ್ ಟೈಮ್ ಇಲ್ಲಿ ಟ್ರೆಕ್ಕಿಂಗ್ ಮಾಡೋಕೆ ಕೂಡ ಮಸ್ತ್ ಪ್ಲೇಸ್ ಇದು. ಈಗ ನೋಡ್ಬೋದು ಈ ಬೆಟ್ಟ ಏನಿದೆ. ಪ್ರಮೋದ, ಈ ಬೆಟ್ಟ ಹೆಸ್ರೇನು? ಸೊ ಈ ಬೆಟ್ಟ ಹೆಸರು ಗೊತ್ತಿಲ್ಲ. ಈ ಟೆಂಟ್ ಹಾಕಿದ್ವಲ್ಲ, ಈ ಪ್ಲೇಸಲ್ಲಿ ನಾವು ಟೆಂಟ್ ಹಾಕಿದ್ದು ಈ ಮಾಡ್ದು ಕೆಳಗಡೆ. ನನ್ನ ಬೈಕೆಲ್ಲ ಅಲ್ಲಿದೆ. ಇಲ್ಲಿ ನೋಡ್ಬೋದು ವ್ಯೂ ಎಲ್ಲ ಮಸ್ತ್ ಎಂಜಾಯ್ ಮಾಡ್ಬೋದು. ಬಟ್ ನೈಟಲ್ಲಿ ಬರೋರು ಇದು ಕಡೆ ಏನಾರು ಬಂದರೆ ಸ್ವಲ್ಪ ಹುಷಾರಾಗಿ ಬರ್ರಿ. ಇದು ಕಡೆ ಏನು ಅಷ್ಟೊಂದು ಇದೇನಿಲ್ಲ. ಬಟ್ ಆದರೂ ಅರಣ್ಯ ಇಲಾಖೆಯವರಿಂದ ಅಕಸ್ಮಾತ್ ತೊಂದರೆ ಆಗ್ಬೋದು. ಬಟ್ ನಮ್ಮ ಸೇಫ್ಟಿಯಲ್ಲಿ ನಾವಿದ್ರೆ ಯಾವುದೂ ತೊಂದರೆ ಆಗಲ್ಲ ಅಂದ್ಕೊಳ್ಳಿ. ప్రమోద ఒకసారి ఏమో వస్తాయి దగ్గర ఉంచుతా అంటే రాలేదంతే. రాలేదా? ఆడుండి ఉమ్మిస్తుందాము అంతే. నీ పవర్ పోయిపో. వానమ్మచ్చు ఎక్కడ పెయిన్ నిజాపు ఈ సాకిండేదా షాపులు ఇవే? బుచ్చు వచ్చేది అవకి కనపడతారు రే. పెడదాం లోపలికి. తమ్నేల్కి ఒక ఫోటో తీసుకురాలే ఫస్ట్. ಗಾಯ್ಸ್, ಮತ್ತೆ ಈ ಪ್ಲೇಸಲ್ಲಿ ಕೆರೆ ಇದೆಯಲ್ಲ, ಈ ಕೆರೆ ಹತ್ರ ಸ್ವಿಮ್ಮಿಂಗ್ ಮಾಡ್ಬೋದು. ಸ್ವಿಮ್ಮಿಂಗ್ ಮಾಡ್ಕೊಳ್ಳಿ, ಬಂದಿಲ್ಲಿ ಈಜುಡಿರಿ, ಮಕ ಗೀಕ ಎಲ್ಲ ಎಲ್ಲೇ ತೊಳ್ಕೊಳ್ಳಿ, ಇಲ್ಲಾಗುತ್ತೆ. ಮತ್ತು ನೀವು ಅಕಸ್ಮಾತ್ ಟ್ರೆಕ್ಕಿಂಗ್ ಮಾಡಬೇಕು ಅನಿಸಿದ್ರೆ ಟ್ರೆಕ್ಕಿಂಗ್ ಮಾಡೋಕ್ಕೆ ಆ ಕೊನೆಯಲ್ಲಿ ಒಂದು ಬೆಟ್ಟ ಐತಲ್ಲ, ಆ ಬೆಟ್ಟಕ್ಕೆ ಹೋಗ್ಬೇಕು. ಮತ್ತು ಈ ಬೆಟ್ಟ ಚಿಕ್ಕದು, ಬಟ್ ನಿಮ್ಗೆ ಅಷ್ಟೊಂದು ಥ್ರಿಲ್ಲಿಂಗ್ ಆಗಿ ಅನಿಸಲ್ಲ. ಆ ಬೆಟ್ಟ ಏನೈತೆ, ಆ ಬೆಟ್ಟಕ್ಕೆ ಹತ್ತಿದ್ರೆ ಮಾತ್ರ ನಿಮ್ಗೆ ಥ್ರಿಲ್ಲಿಂಗ್ ಆಗಿ ಅನಿಸುತ್ತೆ. ಮತ್ತು ನಾವಿಲ್ಲಿ ನೈಟೆಲ್ಲ ಸ್ಟೇ ಮಾಡಿ ಇಲ್ಲೆಲ್ಲ ವೀಡಿಯೋಗಳು ಮಾಡಿದ್ವಲ್ಲ. ಬಟ್ ಈ ಸ್ಟೇ ಮಾಡಿದಾಗ ನೈಟ್ ಸ್ವಲ್ಪ ಏನೋ ವ್ಯತ್ಯಾಸ ಇದ್ದಂಗಿತ್ತು. ನೈಟು ಚಿಲ್ಲಿ ಚಿಕನ್ ಬೇರೆ ಮಾಡ್ಕೊಂಡಿದ್ವಿ. ಚಿಲ್ಲಿ ಚಿಕನ್ ಮಾಡಿಕೊಂಡು ಮತ್ತು ಎಗ್ ರೈಸ್ ತಿನ್ಕೊಂಡು ಅಲ್ಲಿ ಮಲ್ಕೊಳೋಕ್ಕೆಲ್ಲ ಸಿದ್ಧತೆ ಮಾಡಿ ಮತ್ತೆ ಎಲ್ಲ ಮಲಗಿದ್ದಾಯಿತು.
ಇವನೇನು ನಮ್ಮವನೇನು ಹೇಳ್ತಾನೆ ಅಂತ ಮಾತಾಡಿ. ಒಳ್ಳೆ ಕಳ ಹೇಯ್ ದೊಡ್ಡದಾ గట్లయితే నేను పోతే ఈయన మీద 4 కేజీలు ఏ చెప్పరా చెప్తామంటారా కొంచెం టైం తీసుకుంటా మేము ఎడిట్ చేసుకుంటా ఏం బాగా చూడు మన కాసులంతా చిల్లర కాసులంతా పడిపోతుంది. బట్టలు ఇట్లా షిరటి ప్రెసర్ నాకు మజా హిమాలయాలకు పోయి షిరటి ప్రేయాలి ಎತ್ತೆ ನೋಡಿ ಫ್ರೆಂಡ್ಸ್, ಎಷ್ಟೇ ಮೂಢನಂಬಿಕೆ ಇದ್ರೂ ಏನು ಪ್ರಯೋಜನ ಇಲ್ಲ. ನಾವು ಸುಮಾರು ಒಂದು 20-25 ಕಿಲೋಮೀಟ್ರಿಂದ ಚಿಕನ್ ತಂದು ಇಲ್ಲೆಲ್ಲ ಮಾಡಿ ನೈಟಲ್ಲಿ ಇಲ್ಲೇ ಸ್ಟೇ ಮಾಡಿದ್ರು ಅಂಥದ್ದೇನಿಲ್ಲ. ಭಯ ಪಡ್ಬೇಕಾದ್ರೆ ಅವಶ್ಯಕತೆ ಏನು ಇರೋದಿಲ್ಲ. ಎಲ್ಲ ಮೂಢನಂಬಿಕೆಗಿಲ್ಲ ಅಷ್ಟೇ, ದೆವ್ವ ಅವು ಇವು ಅಂದ್ಬಿಟ್ಟು ಎಂಥದ್ದು ಇರೋದಿಲ್ಲ. ನೀನೆಲ್ಲ ಹೇಳಿದ ಬಳಿ ಮಗನೇ, ನಾನೇನು ಹೇಳಿದ ರೇಂಜ್ ನೋಡಿದ್ರೆ ನಾವು ಇನ್ನೇನೋ ಅನ್ಕೊಂಡ್ವಿ. ನಾನು ಅವ್ರು ಭಯ ಮಾತ್ರ ನಂಬೇಡ್ರಿ ಫ್ರೆಂಡ್ಸ್, ಅವ್ರು ಭಯ ಪಡ್ತಾರೆ ಅನ್ಕೊಂಡೆ, ಅವ್ರು ಭಯ ಪಟ್ಟಿಲ್ಲ. ನಾನು ಭಯ ಓಕೆ ಹಾಂ ಅವ್ನು ಭಯ ಪಟ್ಟಂತೆ. ಏನಾಯ್ತಲ್ಲ ವಿಡಿಯೋ ಆಗ್ತಿದಾ ಕಮ್ಮಿಯಲ್ಲ కూసారా ఇక్కడ ఇట్లే కూర్చుందామా, ఇట్లే తీసుకుందామా? ఏయ్ ఫుల్ ఇట్లు అందరూ ఒక ఫోటో కట్ చేసి పెట్టేద్దాం. ದೆವ್ವ ಭೂತ ಅನ್ನೋದು ಏನಾದರೂ ಇದ್ದಿದ್ದರೆ ಇಷ್ಟೊತ್ತಿಗೆ ಮುಂಚೆ ನಿಮಗೆ ಹೊಟ್ಟೆ ನೋಡ್ತಿದ್ದ? ಎಲ್ಲರಿಗೂ ಹೊಟ್ಟೆ ನೋವು ಬರಬೇಕಿತ್ತು. ತಿಂದಿದ್ದು ಲೇಟಾಗಿ ಹಾಂ, ಸ್ವಲ್ಪ ಗ್ಯಾಸ್ ಪ್ರಾಬ್ಲಮ್ ಅಷ್ಟೇ ಆಗಿರೋದು. ಇದು ಯಾವುದೇ ರೀತಿಯ ಪ್ರಾಬ್ಲಮ್ ಏನಿಲ್ಲ. ನಿಮಗೆ ಎಲ್ಲೇ ಏನು ಮಾಡ್ಬೇಕಂದ್ರೆ ಮಾಡ್ಕೊಂಡು ತಿನ್ಬೋದು, ಏನು ಭಯ ಪಡಬೇಕ್ರ ಅವಶ್ಯಕತೆ ಇಲ್ಲ. ಬಟ್ ಒಂದು ಮಾತ್ರ ಹಾಂ ಪೊಲೀಸವರು ಅದೇ ಕಡಲಿದ್ವಲ್ಲ, ಅರಣ್ಯ ಇಲಾಖೆ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಆಗ್ತಿತ್ತೇನಂತ ನೋಡಿದ್ವಿ. ಬಟ್ ನೈಟು ಯಾರೂ ಬಂದಿಲ್ಲ, ಪ್ರಾಬ್ಲಮ್ ಏನೂ ಆಗಿಲ್ಲ. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲವರೆಗೂ ಟಾಟಾ, ಬಾಯ್ ಬಾಯ್, ಸಿ ಯು. ಇನ್ನು ಕಚ್ಚಿ ಓಕೆ ಬಾಯ್, ಇಲ್ಲೇ ಬಾಯ್ ಇರೋಣ.